ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಮಹಾಕಾಳಿ ನಮೋಸ್ತುತೆ ಆಪದಾಮ ಬಹತ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಶ್ರೀ ಭೂಯೋ ಭೂಯೋ ನಮಾಮ್ಯಹಂ ಶ್ರೀರಾಮಚಂದ್ರ ಸ್ವಾಮಿ ಪರಬ್ರಹ್ಮಣೇ ನಮಃ. ವಾಸು ಸ್ವಾಮಿ ಮಹಾಕಾಳಿ ದೇವಸ್ಥಾನದ ಅರ್ಚಕರು ಹಾಗೂ ಜ್ಯೋತಿಷ್ಯ ಸಲಹೆಗಾರರು ಹಾಗೂ ವಾಸ್ತು ಸಲಹೆಗಾರರು, ಮಹಾಕಾಳಿ ರಸ್ತೆ, ಚಿಕ್ಕಬಳ್ಳಾಪುರ. ನಾವು ಈ ದಿನ ಚಂದ್ರಗ್ರಹಣದ ಬಗ್ಗೆ, ಈ ವರ್ಷದ ಕೊನೆ ಚಂದ್ರಗ್ರಹಣದ ಬಗ್ಗೆ ಒಂದು ವಿಚಾರವನ್ನು ನಾವು ಸಾರ್ವಜನಿಕವಾಗಿ ತಿಳಿಸಬೇಕು, ನಮ್ಮ ಎಲ್ಲ ಸದ್ಭಕ್ತರಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಚಂದ್ರಗ್ರಹಣ ಫಾಲ್ಗುಣ ಶುದ್ಧ ಹುಣ್ಣಿಮೆ ಅಂತಂದ್ರೆ ನಾಳೆ 3ನೇ ತಾರೀಕು 3/3/2026 ಮಂಗಳವಾರದ ದಿನ ಸಾಯಂಕಾಲ ಒಂಟಿಕೋಪಾಲ್ ಪಂಚಾಂಗದ ರೀತಿಯಾಗಿ ಸಾಯಂಕಾಲ 5:56 6:48 ಈ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತೆ. ಇದು ಒಬ್ಬ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಸಂಭವಿಸೋದ್ರಿಂದ, ಸಿಂಹ ಲಗ್ನದಲ್ಲಿ ಚಂದ್ರಗ್ರಹಣ ಸಂಭವಿಸೋದ್ರಿಂದ ಒಬ್ಬ ನಕ್ಷತ್ರದವರು ಹಾಗೂ ಮಕ ನಕ್ಷತ್ರದವರು, ಉತ್ತರ ನಕ್ಷತ್ರ 1ನೇ ಪಾದದವರು, ಇವರಿಗೆಲ್ಲ ಒಂದು ದುರ್ಬೀಡೆ ಇರೋದ್ರಿಂದ ಒಂದು ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಹುರುಳಿ ಮತ್ತು ಅಕ್ಕಿ ಹಾಗೂ ಕೆಂಪು ವಸ್ತ್ರದಲ್ಲಿ ಯಾವುದೇ ಒಂದು ಚಿತ್ರವರ್ಣ ಅಂದರೆ ಕಲರ್ ವಸ್ತ್ರದಲ್ಲಿ ಹುರುಳಿಯನ್ನು ಕಟ್ಟು ಹಾಗೂ ಬಿಳಿ ವಸ್ತ್ರದಲ್ಲಿ ಅಕ್ಕಿಯನ್ನು ಕಟ್ಟಿ ಅದನ್ನ ಪೂಜೆ ಮಾಡಿ ದಕ್ಷಿಣೆ ಸಹಿತವಾಗಿ ಯಾವ ಯೋಗ್ಯ ಬ್ರಾಹ್ಮಣರಿಗೆ ಅದನ್ನು ದಾನವಾಗಿ ಕೊಡಬೇಕು. ಹಾಗೂ ಆ ದಿನ, ನಾಳೆ ದಿನ ಮಧ್ಯಾಹ್ನ 12 ಗಂಟೆ ಒಳಗಾಗಿ ಹಬ್ಬ ಆಚರಣೆ ಮಾಡೋರೆಲ್ಲ ಹಬ್ಬ ಆಚರಣೆ ಮಾಡಿಕೊಂಡು ಊಟ ಉಪಚಾರಾದಿಗಳನ್ನೆಲ್ಲ ಮಾಡಿಕೊಂಡು 12 ಗಂಟೆ ಒಳಗಾಗಿ 12 ಗಂಟೆ ನಂತರ ಊಟ, ಆಹಾರ, ದ್ರವ ಪದಾರ್ಥವಾಗಲಿ ಘನ ಪದಾರ್ಥವಾಗಲಿ ಏನು ತೆಗೆದುಕೊಳ್ಳಬಾರದು. ಆ ಗ್ರಹಣ ಬಿಟ್ಟ ನಂತರ ಸಂಜೆ 7 ಗಂಟೆ ನಂತರ ಶುಚಿರ್ಭೂತರಾಗಿ ಮತ್ತೆ ಸ್ನಾನವನ್ನು ಮಾಡಿ ದೇವತಾದಿ ಅರ್ಚನಾದಿಗಳೆಲ್ಲ ಮಾಡಿ ಉಪಹಾರವನ್ನು ಸೇವಿಸಬೇಕು. ಈ ಗ್ರಹಣದಿಂದ ಅಕಾಲಿಕ ಮಳೆಗಳಾಗುವಂತಹ ಒಂದು ಸಂಭವ ಇದೆ. ಹಾಗೂ ಖಂಡವೃಷ್ಟಿ ಅಂತಂದ್ರೆ ಇಲ್ಲಿ ಮಳೆ ಆಗುತ್ತೆ, ಇನ್ನು ಸ್ವಲ್ಪ ದೂರದಲ್ಲೇ ಮಳೆ ಇರೋಲ್ಲ, ಇದನ್ನ ಖಂಡವೃಷ್ಟಿ ಅಂತ ಹೇಳ್ತೀವಿ. ಹಾಗೂ ಒಂದು ಪ್ರಜೆಗಳಿಗೆಲ್ರಿಗೂ ಭಯಭೀತರಾಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ದರಿಂದ ಎಲ್ಲರೂ ದೇವತಾ ಪ್ರಾರ್ಥನೆಯೊಂದಿಗೆ ಆ ಒಂದು ಚಂದ್ರಗ್ರಹಕ್ಕೂ ಶಕ್ತಿಯನ್ನು ತುಂಬಬೇಕು, ನಮ್ಮ ಭರತಖಂಡಕ್ಕೂ ಶಕ್ತಿಯನ್ನು ತುಂಬಬೇಕು. ಭರತಖಂಡಕ್ಕೆ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ನಗರ ಸುಭಿಕ್ಷವಾಗಿರಬೇಕು ಅಂತಂದರೆ ನಾವು ದೇವತಾರಾಧನೆಯಿಂದ ಮಾತ್ರ ಸಾಧ್ಯ. ಹಾಗೂ ನಮ್ಮ ರೈತಾಪಿ ವರ್ಗದವ್ರಿಗೂ ಹಾಗೂ ನಮ್ಮ ಸೈನಿಕ ವರ್ಗದವ್ರಿಗೂ ಅವ್ರಿಗೂ ಬಹಳ ವಿಶೇಷವಾಗಿ ಈ ಗ್ರಹಣದಿಂದ ಒಳ್ಳೆಯದಾಗಬೇಕು, ಅವ್ರಿಗೂ ಸಹಿತ ಒಳ್ಳೆಯದಾಗಲಿ ಅಂಥೇಳಿ ನಾವು ಈ ಮೂಲಕ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು.